ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಜೇಸನ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನೊಂದು ಹೊಸ ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಹೊಸ ವಿಷಯನ ತಿಳಿಯುವುದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ಸ್ನೇಹಿತರೆ, ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶದಲ್ಲಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ಬೋದು, ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆ ಏರ್ತಾನೆ ಇದೆ. ಹೀಗಿರುವಾಗ ನಾವು ಆದಷ್ಟು ಕಾರಣಗಳು ಇಲ್ಲದೆ ಸುಮ್ನೆ ಮನೆಯಿಂದಾಗ್ಲಿ ಹಾಸ್ಟೆಲ್ಗಳಿಂದಾಗ್ಲಿ ಹೊರಗಡೆ ಓಡಾಡೋದನ್ನ ಆದಷ್ಟು ಕಡಿಮೆ ಮಾಡೋಣ ಅಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಾವು ಅಂಧರು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ನಾವು ಸಾರ್ವಜನಿಕರ ಸಹಾಯವನ್ನು ಕೆಲವೊಂದ್ಸಲ ಪಡ್ಕೋತೀವಿ. ಹಾಗಾಗಿ ಅವರಲ್ಲಿ ಯಾರಿಗೆ ಕೊರೋನಾ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಹಾಗಾಗಿ ಆದಷ್ಟು ನಾವು ಕಾರಣ ಇಲ್ಲದೇನೆ ಮನೆಯಿಂದ ಹೊರಗಡೆ ಓಡಾಡೋದನ್ನ ಆದಷ್ಟು ನಿಯಂತ್ರಿಸೋಣ ಅಂತ ಹೇಳ್ತೀನಿ. ಹಾಗೆ ಏನಾದರೂ ಮುಖ್ಯ ಕಾರಣಗಳೇನಾದ್ರೂ ಇದ್ರೆ ಹೋಗಲೇಬೇಕಾದ ಪರಿಸ್ಥಿತಿ ಬಂದಾಗ ಹೋಗುವಾಗ ಜೊತೆಯಲ್ಲಿ ಮಾಸ್ಕ್ ಹಾಕೊಳ್ಳೋದು, ಹಾಗೆ ಸ್ಯಾನಿಟೈಸರ್ನ ಜೊತೆಯಲ್ಲಿ ಇಟ್ಕೊಳ್ಳೋದನ್ನ ಮರೆಯೋದು ಬೇಡ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಟ್ಯುಟೋರಿಯಲ್ನ ಪ್ರಾರಂಭಿಸೋಣ. ಸ್ನೇಹಿತರೆ, ನಾವೆಲ್ಲ ಟೆಲಿಗ್ರಾಮ್ ಅಲ್ಲಿ ಯಾವುದೇ ಒಂದು ವಾಯ್ಸ್ ಮೆಸೇಜ್ ಕೇಳಬೇಕಾದ್ರೆ ತುಂಬಾ ದೊಡ್ಡದಿದ್ರೆ ಟು ಎಕ್ಸ್ ಪ್ಲೇ ಬ್ಯಾಕ್ ಅನ್ನೋ ಒಂದು ಆಯ್ಕೆ ಇದೆ ಅಲ್ಲಿ. ಅದರ ಮುಖಾಂತರ ಈ ಒಂದು ವಾಯ್ಸ್ ಮೆಸೇಜ್ ನ ಸ್ವಲ್ಪ ಫಾಸ್ಟ್ ಆಗಿ ಕೇಳ್ಕೊತೀವಿ. ಆದ್ರೆ ವಾಟ್ಸ್ಆಪ್ ಅಲ್ಲಿ ಫಾಸ್ಟ್ ಆಗಿ ಕೇಳೋದು ಹೇಗೆ ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಇರೋದೊಂದೇ ಒಂದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಹಾಕೊಂಡು ಟಾಕ್ ಫಾಸ್ಟರ್ ಅಥವಾ ಇನ್ನಿತರ ಅಪ್ಲಿಕೇಶನ್ ಗಳನ್ನ ಹಾಕೊಂಡು ಪರ್ಟಿಕ್ಯುಲರ್ ಮೆಸೇಜ್ ನ ಸೆಲೆಕ್ಟ್ ಮಾಡಿ ಅದನ್ನ ಆ ಅಪ್ಲಿಕೇಶನ್ ಗೆ ಶೇರ್ ಮಾಡಿ ಅದರಲ್ಲಿ ಕೇಳಬೇಕಾಗುತ್ತೆ. ಅದು ಪ್ರತಿ ಮೆಸೇಜ್ ನ ಸೆಲೆಕ್ಟ್ ಮಾಡಿ ಶೇರ್ ಮಾಡೋದು ಬಹಳ ಕಷ್ಟ. ಆದ್ರೆ ಇದೇ ಫೀಚರ್ ನಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವುದು ಇಲ್ದಂಗೆ ವಾಟ್ಸ್ಆಪ್ ಅಲ್ಲೇ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಬಂದಿದೆ ಸ್ನೇಹಿತರೆ. ಆದ್ರೆ ಎಲ್ರಿಗೂ ಸಿಗುವಷ್ಟರಲ್ಲಿ ಬಹಳಷ್ಟು ದಿನ ಆಗ್ಬೋದು, ಅಥವಾ ಸ್ವಲ್ಪ ದಿನದಲ್ಲೇ ಬರ್ಬೋದು. ಯಾವಾಗ ಬರ್ಬೋದು ಅಂತ ಗೊತ್ತಿಲ್ಲ. ಆದ್ರೆ ಈಗ ಬೀಟಾ ವರ್ಷನ್ ಯಾರು ಯೂಸ್ ಮಾಡ್ತಿದ್ರೆ ಅವರಿಗೆಲ್ರಿಗೂ ಈ ಒಂದು ಆಯ್ಕೆ ಬಂದಿರುತ್ತೆ. ಬೀಟಾ ವರ್ಷನ್ ವಾಟ್ಸ್ಆಪ್ ನ ನೀವು ಹಾಕೊಂಡ್ರೆ ಅದರಲ್ಲಿ ನಿಮಗೆ ಒಂದು ಆಯ್ಕೆ ಸಿಗುತ್ತೆ. ಈ ಒಂದು ಬೀಟಾ ವರ್ಷನ್ APK ಫೈಲ್ ನಮ್ಮ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ನೀವು ಅಲ್ಲಿಂದ ತಗೊಂಡು ಇನ್ಸ್ಟಾಲ್ ಮಾಡ್ಕೋಬಹುದು. ಈಗ ನೇರವಾಗಿ ನಾವು ಈ ಒಂದು ಟ್ಯುಟೋರಿಯಲ್ ನ ಪ್ರಾರಂಭ ಮಾಡೋಣ. ಆಯ್ಕೆ ಯಾವ ರೀತಿ ಅಂತ ನೋಡೋಣ ಬನ್ನಿ. 100 ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ I love you. Amma, Amma, I love you. Social media. Face, like, WhatsApp locked. WhatsApp. ಓಕೆ ಫ್ರೆಂಡ್ಸ್, ನಾನೊಂದು ಚಾಟ್ ನ ಓಪನ್ ಮಾಡಿದ್ದೀನಿ. ಈಗ ಈ ಚಾಟ್ ನಲ್ಲಿರುವಂತ ಮೆಸೇಜ್ ನ ಪ್ಲೇ ಮಾಡ್ತೀನಿ. ಫಸ್ಟ್, ಹಾಯ್ ಕನ್ನಡ ತಂತ್ರಾಂಶ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನನ್ನ ಹೊಸ ಒಂದು ಟ್ಯುಟೋರಿಯಲ್ ಕೇಳಿಸ್ಕೊತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ನಾರ್ಮಲ್ ಸ್ಪೀಡ್ ಅಲ್ಲಿ ಇದೆ. ಆದ್ರೆ ಇದನ್ನು ಫಾಸ್ಟ್ ಮಾಡೋದು ಹೇಗೆ? 8 seconds elapsed. 18%, 20%, 22%, 11 seconds elapsed. Slider 1.5 times. Today 1.5 times. Button 1.5 times. ನಾರ್ಮಲ್ ಸ್ಪೀಡ್ ಮತ್ತೆ ಫಾಸ್ಟ್ ಆಗಿ ಟ್ಯಾಪ್ ಮಾಡ್ತೀನಿ. ವಾಯ್ಸ್ ಮೆಸೇಜಸ್ ನ ವಾಟ್ಸ್ಆಪ್ ಅಲ್ಲಿ ಇರುವಂತದ್ದು ಯಾವುದೇ ಒಂದು ಅಪ್ಲಿಕೇಶನ್ ಹೆಲ್ಪ್ ಇಲ್ಲದಂಗೆ ಕೇಳಬಹುದು. ಇದೊಂದು ಹೊಸ ಒಂದು ಫೀಚರ್ ಬೀಟಾ ವರ್ಷನ್ ವಾಟ್ಸ್ಆಪ್ ಅಲ್ಲಿ ಇದೆ. ನೀವೆಲ್ಲರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದನ್ನ ನೀವು ಕೇಳಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ಟ್ಯುಟೋರಿಯಲ್ ನ ಶೇರ್ ಮಾಡಿ. ಎಲ್ಲರೂ ಒಂದು pause 1.5 times. ಕೇಳಿಸ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ. ಕೇಳಿಸ್ಕೊಳ್ಬೇಕು. ಧನ್ಯವಾದಗಳು. Pause button. ನಾನು ಅಲ್ಲಿ ಡಬಲ್ ಟ್ಯಾಪ್ ಮಾಡ್ದಂಗೆ ನಿಮಗೆ ಅರ್ಥ ಆಗ್ತಾ ಇದೆ ಅದು ಯಾವ ರೀತಿ ಫಾಸ್ಟ್ ಆಗ್ತಾ ಇದೆ, ಸ್ಲೋ ಆಗ್ತಾ ಇದೆ ಅಂತ. ಇಲ್ಲಿ ಏನಂದ್ರೆ, ನೀವು ಪ್ರತಿ ವಾಯ್ಸ್ ಮೆಸೇಜ್ ಆದ ನಂತರ ರೈಟ್ ಸ್ವೈಪ್ ಮಾಡಿದ್ರೆ ಅಲ್ಲಿ 2 times ಅಥವಾ 1.5 times ಅಥವಾ 1 times ಅಂತ ತೋರಿಸುತ್ತೆ. ಫಸ್ಟ್ 1 times ಅಂತ ತೋರಿಸಿರುತ್ತೆ. ಅದರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ 1.5 times ಅಂತ ತೋರಿಸುತ್ತೆ. 1.5 times ಅಂದ್ರೆ ಸ್ವಲ್ಪ ಸ್ಪೀಡ್ ಇರುತ್ತೆ. ಮತ್ತೆ ಅದರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ 2 times ಅಂತ ಆಗುತ್ತೆ. 2 times ಇಟ್ಕೊಂಡ್ರೆ ಇನ್ನೂ ಫಾಸ್ಟ್ ಆಗುತ್ತೆ. ಆ ಒಂದು ಡಬಲ್ ಸ್ಪೀಡ್ ಅಲ್ಲಿ ಹೋಗುತ್ತೆ ವಾಯ್ಸ್ ಮೆಸೇಜ್. ಇದು ಟಾಗಲ್ ಆಗ್ತಾ ಇರುತ್ತೆ ಒಂದೇ ಬಟನ್ ಅಲ್ಲಿ. ನೀವು ಮತ್ತೆ ನೋಡಿ, ಇಲ್ಲಿ ನಾನು ತೋರಿಸಿದ್ನಲ್ಲ, ಇಲ್ಲೇ ನೋಡಿದ್ರೆ
Play 1 times button. 1 ಟೈಮ್ಸ್ ಇದೆ. ಇಲ್ಲ ಡಬಲ್ ಟ್ಯಾಪ್ ಮಾಡ್ತೀನಿ. 1.5 times button. 1.5 ಟೈಮ್ಸ್. ಮತ್ತೆ ಡಬಲ್ ಟ್ಯಾಪ್ ಮಾಡ್ತೀನಿ. Play 2 times 2 button. ಟೈಮ್ಸ್ ಅಂತ ತೋರಿಸ್ತಾ ಇದೆ. ಈ ಮೆಸೇಜ್ ನ ಪ್ಲೇ Play ಮಾಡ್ತೀನಿ. button. ಹಾಯ್ ಕನ್ನಡ ತಂತ್ರಾಂಶ ಫ್ರೆಂಡ್ಸ್, ಎಲ್ಲರೂ 2 times ಹೇಗಿದ್ದೀರಾ? 2 ಟೈಮ್ಸ್ ಇದ್ದಲ್ಲಿ ಈಗ ನನ್ನ ಹೊಸ ಒಂದು ಟ್ಯುಟೋರಿಯಲ್ ಕೇಳಿಸ್ಕೊತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. 1 times button. ಕೇಳಿಸ್ಕೊಳ್ಳೋರಿಗೆಲ್ರಿಗೂ ಧನ್ಯವಾದಗಳು. Send button. ನಾವು ಇವತ್ತು ಮಾಡ್ತಿರುವಂತ ಈ ಒಂದು ಟ್ಯುಟೋರಿಯಲ್ ಅಲ್ಲಿ ನೀವು 1.5 ಯಾವ ರೀತಿ ಫಾಸ್ಟ್ ಮತ್ತೆ 2 times ಮತ್ತೆ ಫಾಸ್ಟ್ ಆಗಿ ವಾಯ್ಸ್ ಮೆಸೇಜಸ್ ನ ವಾಟ್ಸ್ಆಪ್ ಅಲ್ಲಿ ಇರುವಂತದ್ದು ಯಾವುದೇ ಒಂದು ಅಪ್ಲಿಕೇಶನ್ ಹೆಲ್ಪ್ ಇಲ್ದಂಗೆ ಕೇಳಬಹುದು. ಇದೊಂದು ಹೊಸ ಒಂದು ಫೀಚರ್ ಬೀಟಾ ವರ್ಷನ್ ವಾಟ್ಸ್ಆಪ್ ಅಲ್ಲಿ ಇದೆ. ಎಲ್ಲರೂ ಕೇಳಿಸ್ಕೊಂಡ್ರಲ್ಲ, ತುಂಬಾ ಫಾಸ್ಟ್ ಆಗಿದೆ. ನಾವು ಒಂದು ವಾಯ್ಸ್ ಮೆಸೇಜ್ ಪ್ಲೇ ಮಾಡಿ ಅದನ್ನ 2 ಟೈಮ್ಸ್ ಗೆ ಇಟ್ಬಿಟ್ರೆ ಉಳಿದ ಎಲ್ಲಾ ಮೆಸೇಜ್ 2 ಟೈಮ್ಸ್ ಅಲ್ಲೇ ಪ್ಲೇ ಆಗುತ್ತೆ. ಇದೊಂದು ಹೊಸ ಒಂದು ಆಯ್ಕೆ ನಾನು ನಿಮಗೆ ತೋರಿಸೋಕೋಸ್ಕರನೇ ಇವತ್ತು ಈ ಒಂದು ಟ್ಯುಟೋರಿಯಲ್ ಮಾಡಿದ್ದೆ. ಇದೊಂದು ವಿಶೇಷವಾದ ಒಂದು ಫೀಚರ್ ನೆಕ್ಸ್ಟ್ ವಾಟ್ಸ್ಆಪ್ ಅಪ್ಡೇಟ್ ಅಲ್ಲಿ ನಿಮ್ಗೆಲ್ರಿಗೂ ಬರುತ್ತೆ. ಈಗ ಸದ್ಯಕ್ಕೆ ಬೀಟಾ ವರ್ಷನ್ ಅಲ್ಲಿ ಮಾತ್ರ ಇರುವಂತದ್ದು. ನೀವೆಲ್ಲರೂ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀವೊಂದು ಈ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡಿಕೊಂಡು, ಅಂದ್ರೆ ವಾಟ್ಸ್ಆಪ್ ಬೀಟಾ ವರ್ಷನ್ ನ ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಫೀಚರ್ ನ ನೀವು ಯೂಸ್ ಮಾಡ್ಕೋಬಹುದು. ಕೇಳಿಸ್ಕೊಂಡಿರುವ ನಿಮಗೆಲ್ರಿಗೂ ಧನ್ಯವಾದಗಳು. ಮುಂದಿನ ಟ್ಯುಟೋರಿಯಲ್ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.